ತಿಂಗಳಲ್ಲಿ ನಮ್ಮ ತಾಯಿಯವರು ಇಲ್ಲಿ ಬಾತ್ರೂಮ್ ನಲ್ಲಿ ವಾಂತಿಯನ್ನು ಮಾಡಿಕೊಂಡರು. ಅದನ್ನು ನಮ್ಮ ಅಜ್ಜಿ ನೋಡಿ ಊರಿಗೆಲ್ಲ ಟಾಮ್ ಟಾಮ್ ಟಮಟೆಯನ್ನು ಹೊಡೆದುಕೊಂಡರು ಬಂದರು. ಅದಕ್ಕೆ ಸಾಥ್ ಕೊಟ್ಟ ನಮ್ಮ ನರಸವರಿಗೆ, ಅದಕ್ಕೆ ಸಾಥ್ ಕೊಟ್ಟ ನಮ್ಮ ಲಿಂಗವರಿಗೆ, ಬಾಯಿ ತುಂಬಾ ಸಂಸ್ಕೃತ ಮಾತಾಡಿರುವ ನಮ್ಮ ನೀಲಮ್ಮ ಅತ್ತೆಯವರಿಗೆ, ಹಾಗೂ ಅದಕ್ಕೆ ಡಬಲ್ ಆಗಿ ಕೊಟ್ಟಿರುವ ನಮ್ಮ ಬಾಲ್ಕುಮಾರು ಮತ್ತೆ ಜಯಮ್ಮ ಅವರಿಗೆ ತುಂಬಾ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಅವರಿಗೆ ಸ್ವೀಟ್ ಅನ್ನು ಹಂಚಲು ಪ್ರಾರಂಭ ಮಾಡಿದ್ರು. ಮತ್ತೆ 3ನೇ ತಿಂಗಳು ಬರೋಷ್ಟರಲ್ಲಿ ತುಂಬಾ ಒದ್ದಾಟ ಸ್ಟಾರ್ಟ್ ಆಯಿತು. ಇದು ತುಂಬಾ ಬಹಳ ಸೂಕ್ಷ್ಮವಾದ ವಿಚಾರ. ಆದರೆ ಇದಕ್ಕೆ ಏನು ಮಾಡಲೆಂದು ಪರಿಹಾರ ತಿಳಿದು ಇವರು ಡಾಕ್ಟರ್ ಬಳಿ ಹೋಗಬೇಕಾಗ ಇಂಥ ದುರ್ವಿಧಿ ಯಾರಿಗೂ ಬರಬಾರ್ದು. ಅವರು ಡಾಕ್ಟರ್ ಬಳಿ ವೈದ್ಯರ ಬಳಿಗೆ ಹೋದ ಮೇಲೆ ಅವರು ಹೇಳಿದ್ದೇನೆಂದರೆ, ನೀವು ಗರ್ಭಿಣಿ ಅಂತ. ಇವರಿಗೆ ನಾನು ಕೇಳಿ ತುಂಬ ಹೃದಯದ ಆನಂದ ಸಿಕ್ಕಿತು. ಆಮೇಲೆ ಇವರು ಭಾವಿಸಿದ್ದೇನೆಂದರೆ ನನಗೆ ಗಂಡು ಮಗುವೇ ಎಂದು ಭಾವಿಸಿದರು. ಮತ್ತೆ 4ನೇ ತಿಂಗಳಲ್ಲಿ ಹತ್ತಿರ 1,000ದಿಂದ 8,000ವರೆಗೆ ಮಾತ್ರೆಗಳಿಗೆ, ಇಂಜೆಕ್ಷನ್ಗಳಿಗೆ, ರಿಪೋರ್ಟ್ಗಳಿಗೆ ಖರ್ಚಾಯಿತು. ಅದ ನಂತರ ಸ್ಕ್ಯಾನ್ ಮಾಡಲಾಗಿತ್ತು. ಸ್ಕ್ಯಾನ್ ಮಾಡಿದ ಕೂಡಲೇ ನಮಗೆ ತಿಳಿದಿದ್ದೆಂದರೆ ಮಗು ಇನ್ನು ಇಷ್ಟೇ ಇದೆ. ಆಮೇಲೆ ನಮಗೆ ತಿಳಿದ ಕೂಡಲೇ ನಮಗೆ ಆನಂದ ತಡ್ಕೊಳ್ಳೋಲ್ಲ. ಮಗು ಇಷ್ಟು ಬೆಳೆದಿದೆಯೇ, ಅಯ್ಯೋ ಅಂದು ಕಣ್ಣು ನೀರು ಬಂದ್ಬಿಡ್ತು. ಅದರ ನಂತರ ಮಕ್ಕಳಿಗೆ ಹೇಳಿದರು. ಅವರು ತುಂಬಾ ಸಂತಸದಿಂದ ಕುಣಿದಾಡಿದರು. ಆಮೇಲೆ ಅವರು ಅವರ ಶಾಲೆಯಲ್ಲಿ ಇನ್ನೂ ಪ್ರಚಾರ ಪಡಿಸಿರಲಿಲ್ಲ. ಅದು ತುಂಬಾ ದುಃಖವಾದ ವಿಷಯ ಆಗಿತ್ತು. ಆಮೇಲೆ ಗೊತ್ತಿಲ್ಲ ಯಾವ ಮಗು ಆಗುವುದೆಂದು ಭಯ ಪಟ್ಟಿದರು. ಆಮೇಲೆ ತದನಂತರ 4ನೇ ತಿಂಗಳು ಆಯ್ತು. 5ನೇ ತಿಂಗಳಿಗೆ ಸ್ವಲ್ಪ ಹೊಟ್ಟೆ ಮುಂದೆ ಬಂತು. ಅದು ಲೈಟ್ ಹೊಟ್ಟೆ ಮುಂದೆ ಬಂತು ಅಷ್ಟೇ, ಇನ್ನೇನು ಆಗಿರಲಿಲ್ಲ. ಆಗ ಸ್ಕ್ಯಾನ್ ಮಾಡಿದ ಕೂಡಲೇ ಗೊತ್ತಾಗಿದ್ದೇನೆಂದ್ರೆ ಮಗು ಕೈಯನ್ನು ಹೊಡಿತಿದೆ ಎಂದು. ಚಪ್ಪಾಳೆ. ತದನಂತರ ಆಮೇಲೆ ಇವರಿಗೆ ಇದು ತುಂಬಾ ಸಂತಸವಾಯಿತು. ಕೆಲವು ದಿನ ನಂತರ ವಿಷಯ ತುಂಬಾ ಸೀರಿಯಸ್ ಆಗಿದೆ. ನಮ್ಮ ತಂದೆಯವರಿದಾರಲ್ಲ, ಅವರು ಏನು ಹೇಳಿದಂದ್ರೆ, ಅಲ್ಲ ನಮ್ಮ ತಾಯಿಯವರು ಹೇಳಿದ್ರು,